ಈ ಸ್ಪೀಡ್, ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಈ 3 ಫ್ಯಾಕ್ಟರ್ ಏನಿದೆಯೋ ಅದನ್ನ ರಿಲೇಟ್ ಮಾಡೋ ಒಂದು ಫಾರ್ಮುಲಾನ ನಾವು ಕಲಿಬೇಕು. ಅಂದರೆ ಸ್ಪೀಡ್ಗೆ ಏನು ಫಾರ್ಮುಲಾ ಇದೆ, ಡಿಸ್ಟೆನ್ಸ್ಗೆ ಏನು ಫಾರ್ಮುಲಾ ಇದೆ, ಆ್ಯಂಡ್ ಟೈಮಿಗೆ ಏನು ಫಾರ್ಮುಲಾ ಇದೆ. ನೋಡಿ, ಇದನ್ನ ಈಸಿಯಾಗಿ ನಾವು ಈ ಥರ ಒಂದು ಟ್ರಯಾಂಗಲ್ ಬಿಡಿಸ್ಕೊಂಡು ಕಲಿಬೋದು. ಒಂದು ಟ್ರಯಾಂಗಲ್ ಈ ಥರ ಮಾಡ್ಕೊಳ್ಳಿ ಆ್ಯಂಡ್ ಮೇಲೆ ಈ ಥರ ಡಿ ಬರೀರಿ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ. ನೆಕ್ಸ್ಟ್ ಅದಾದಮೇಲೆ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಎಸ್ ಬರುತ್ತೆ. ಆಫ್ಟರ್ ಎಸ್ ವಿಲ್ ಬಿ ಗೆಟಿಂಗ್ ಟಿ. ಈ ಥರ ಬರೀತೀರಾ. ಈ ಥರ ಬರೆದ್ಮೇಲೆ ವೆರಿ ಸಿಂಪಲ್, ಇಫ್ ಯು ವಾಂಟ್ ಟು ಫೈಂಡ್ ಔಟ್ ದಿ ಫಾರ್ಮುಲಾ ಫಾರ್ ಡಿಸ್ಟೆನ್ಸ್ ಅಂದ್ಕೊಳ್ಳಿ. ನೀವು ಡಿಸ್ಟೆನ್ಸ್ಗೆ ಫಾರ್ಮುಲಾ ಬರೀಬೇಕಂದ್ರೆ ವೆರಿ ಸಿಂಪಲ್. ಡಿಸ್ಟೆನ್ಸ್ ಕೆಳಗಡೆ ನೋಡಿ ಇವರಿಬ್ರು ಇದ್ದಾರೆ. ಡಿಸ್ಟೆನ್ಸ್ ಕೆಳಗಡೆ ನೋಡ್ತೀರಾ ಅಂದರೆ ಸ್ಪೀಡ್ ಮತ್ತು ಟೈಮ್ ಇದೆ, ಅದೆರಡು ಪಕ್ಕದಲ್ಲಿದೆ. ಅಂದರೆ ಅಕ್ಕಪಕ್ಕ ಇದ್ರೆ ಏನು ಮಾಡಿ, ಮಲ್ಟಿಪ್ಲೈ ಮಾಡಿ. ಅಂದರೆ ಡಿಸ್ಟೆನ್ಸ್ಗೆ ಯಾರಾದರೂ ಫಾರ್ಮುಲಾ ಕೇಳಿದ್ರೆ ವೆರಿ ಸಿಂಪಲ್, ಸ್ಪೀಡ್ ಇಂಟು ಟೈಮ್ ಅಂತ ಬರೀಬೋದು. ಈಸಿನಾ? ಇದೇ ಥರ ನಿಮ್ಗೇನಾದರೂ ಸ್ಪೀಡಿಗೆ ಕೇಳಿದ್ರೆ ವಾಟ್ ಈಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಸ್ಪೀಡ್ ಅಂತ ಕೇಳಿದ್ರೆ ವೆರಿ ಸಿಂಪಲ್. ಸ್ಪೀಡ್ಗೆ ನಾವೇನು ಮಾಡ್ತೀವಿ, ಸ್ಪೀಡ್ ಆಪೋಸಿಟಲ್ಲಿ ಯಾರಿದ್ದಾರೆ ನೋಡಿ, ಮೇಲೆ ಡಿಸ್ಟೆನ್ಸ್ ಇದೆ ಆ್ಯಂಡ್ ಸ್ಪೀಡ್ ಬಿಟ್ಟರೆ ಕೆಳಗಡೆ ಇಲ್ಲಿ ಪಕ್ಕದಲ್ಲಿ ಟೈಮ್ ಇದೆ. ಮೇಲೆ ಯಾರು ಇರೋದು ಡಿಸ್ಟೆನ್ಸ್, ಕೆಳಗಡೆ ಇರೋದು ಯಾರು ಟೈಮ್. ಅಂದರೆ ಮೇಲೆ ಕೆಳಗೆ ಇದೆ ಡಿವೈಡ್ ಮಾಡಿ. ಅಂದರೆ ಡಿಸ್ಟೆನ್ಸ್ ಅಪಾನ್ ನ್ಯೂಮರೇಟ್ರಲ್ಲಿ ಮೇಲಿರೋದನ್ನ ನ್ಯೂಮರೇಟ್ರಲ್ಲಿ ಬರೀರಿ, ಡಿಸ್ಟೆನ್ಸ್ ಅಪಾನ್ ಟೈಮ್. ಈಸಿ. ನೆಕ್ಸ್ಟ್ ಸಪೋಸ್ ಅನ್ಕೊಳ್ಳಿ ನಾನು ನಿಮಗೆ ವಾಟ್ ಈಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಟೈಮ್ ಅಂತ ಕೇಳಿದ್ರೆ ವೆರಿ ಸಿಂಪಲ್. ಟೈಮ್ಗೆ ನೀವು ಬರೀಬೇಕಂದ್ರೆ ಮೇಲಿರೋದು ಯಾರು, ಡಿಸ್ಟೆನ್ಸ್, ಆ್ಯಂಡ್ ಇಲ್ಲಿ ಕೆಳಗಡೆ ಇರೋದು ಯಾರು, ಸ್ಪೀಡ್. ಅಂದರೆ ನೀವೇನು ಬರೀತೀರಾ, ಡಿಸ್ಟೆನ್ಸ್ ಅಪಾನ್ ಸ್ಪೀಡ್, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ದಟ್ಸ್ ಆಲ್. ಈ 3 ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು.